ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯವಾಗಿ ಸುಮಾರು 2 ವಾರಗಳಾಗ್ತಾ ಬಂದರೂ ವೀಕ್ಷಕರು ಮಾತ್ರ ಈ ಒಂದು ಗುಂಗಿನಿಂದ ಹೊರಗಡೆ ಬಂದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನ ವೀಕ್ಷಕರನ್ನ ರಂಜಿಸ್ತಾ ಇದ್ದ ಕೆಲವೊಂದು ಸ್ಪರ್ಧಿಗಳನ್ನ ವೀಕ್ಷಕರು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಿದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿ, ರಘು, ರಕ್ಷಿತಾ ಇವರನ್ನ ವೀಕ್ಷಕರು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಪೋಸ್ಟ್ಗಳನ್ನ ನೀವು ಗಮನಿಸಿರಬಹುದು. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಹಾಗೂ ರಘು ಅವರ ಆ ಒಂದು ಕಾಂಬಿನೇಷನ್ ಸಿಕ್ಕಾಪಟ್ಟೆ ವೀಕ್ಷಕರಿಗೆ ಇಷ್ಟ ಆಗ್ತಾ ಇತ್ತು. ಇಬ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮುಕ್ತವಾಗಿ ಮಾತಾಡ್ತಾ ಇದ್ರು. ಅದರಲ್ಲೂ ಕೂಡ ರಕ್ಷಿತಾ ರಘು ಅವರನ್ನ ಕೇರ್ ಮಾಡ್ತಾ ಇದ್ದಿದ್ದು, ಹಾಗೆ ರಘು ಅವರು ರಕ್ಷಿತಾ ಅವರನ್ನ ಕೇರ್ ಮಾಡ್ತಾ ಇದ್ದಿದ್ದು, ಆಕೆಗೆ ಒಂದಷ್ಟು ಸಜೆಷನ್ಸ್ ಕೊಡ್ತಾ ಇದ್ದಿದ್ದು, ತಪ್ಪು ಮಾಡಿದಾಗ ಆಕೆಯನ್ನ ತಿದ್ದುತ್ತಾ ಇದ್ದಂತಹ ರೀತಿ ಇದೆಲ್ಲವೂ ಕೂಡ ವೀಕ್ಷಕರಿಗೆ ತುಂಬಾನೇ ಇಷ್ಟ ಆಗಿತ್ತು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಬೇರೆ ಬೇರೆ ಈವೆಂಟ್ಗಳಲ್ಲಿ ರಘು ಹಾಗೂ ರಕ್ಷಿತಾ ಅವರು ಜೊತೆಯಾಗಿ ಕಾಣಿಸ್ಕೊಂಡಾಗ ವೀಕ್ಷಕರು ಸಿಕ್ಕಾಪಟ್ಟೆ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರು. ನಿಮ್ಮಿಬ್ಬರ ಈ ಒಂದು ಬಾಂಧವ್ಯ ಇದೇ ರೀತಿ ಕಂಟಿನ್ಯೂ ಆಗಬೇಕು ಅಂತ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ರಘು ಹಾಗೂ ರಕ್ಷಿತಾ ಅವರಿಗೆ ವೀಕ್ಷಕರು ಹಾರೈಸ್ತಾ ಇದ್ರು. ಅಷ್ಟೊಂದು ಅದ್ಭುತವಾದಂತಹ ಬಾಂಧವ್ಯ ಇಬ್ಬರ ನಡುವೆ ಇತ್ತು. ರಘು ಅವರು ತುಂಬ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ತಮ್ಮ ಒಂದಷ್ಟು ಮಾತುಗಳನ್ನ ಹಂಚಿಕೊಂಡಿದ್ರು. ಕಿಚ್ಚ ಸುದೀಪ್ ಅವರ ಮುಂದೆ ಕೂಡ ಹೇಳಿದ್ರು, ರಕ್ಷಿತಾ ನನಗೊಂದು ಸಿಸ್ಟರ್ ಅನ್ನೋ ಒಂದು ಫೀಲನ್ನು ಕೊಟ್ಟರು. ನನಗೂ ಕೂಡ ಓನ್ ಸಿಸ್ಟರ್ ಇದ್ದಾರೆ, ಆದರೆ ಅವ್ರ ಜೊತೆ ನಾನು ಯಾವತ್ತೂ ಕೂಡ ಇಷ್ಟೊಂದು ಕನೆಕ್ಟ್ ಆಗಲಿಲ್ಲ. ಸಿಸ್ಟರ್ನ ಪ್ರೀತಿ ಏನು ಅನ್ನೋದನ್ನು ನಾನು ರಕ್ಷಿತಾ ಮೂಲಕ ಕಲಿತೆ. ಆಕೆ ಒಬ್ಬಳು ಮಗಳಾಗಿ ನನ್ನ ಜೊತೆ ಇದ್ಲು, ಸಿಸ್ಟರ್ ಆಗಿ ನನ್ನ ಜೊತೆ ಇದ್ಲು, ಎಲ್ಲ ರೀತಿಯಲ್ಲೂ ಕೂಡ ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ಲು. ಈ ಬಾಂಧವ್ಯ ಹೀಗೆ ಮುಂದೆ ಕೂಡ ಕಂಟಿನ್ಯೂ ಆಗುತ್ತೆ ಅಂತ. ಅಲ್ಲದೆ ಒಂದು ಅದ್ಭುತವಾದ ಮಾತನ್ನು ಹೇಳಿದ್ರು, ನಮ್ಮ ಫ್ಯಾಮಿಲಿಗೆ ಈಗ ರಕ್ಷಿತಾ ಕೂಡ ಸೇರ್ಪಡೆ ಆಗಿದ್ದಾರೆ, ಮುಂದೆ ನಮ್ಮ ಫ್ಯಾಮಿಲಿಯಲ್ಲಿ ಇವರು ಕೂಡ ಇರ್ತಾರೆ ಅಂತ. ಹಾಗೆಯೇ ಬೆಂಗಳೂರಿಗೆ ಬಂದಾಗ ನೀನು ನನ್ನ ಮನೆಯಲ್ಲೇ ಇರು, ನಮ್ಮ ಮನೆಗೆ ಯಾವಾಗ ಬೇಕಾದರೂ ನೀನು ಬರ್ಬೋದು, ನೀನು ಯಾವಾಗ ಕಾಲ್ ಮಾಡಿದ್ರೂ ಕೂಡ ನಾನು ರಿಸೀವ್ ಮಾಡ್ತೀನಿ, ಬೇರೆ ಯಾರ ಕಾಲ್ ರಿಸೀವ್ ಮಾಡದಿದ್ರೂ ಪರವಾಗಿಲ್ಲ, ನಿನ್ನ ಕಾಲ್ ಅಂತ ಗೊತ್ತಾದ ತಕ್ಷಣ ನಾನು ನಿನ್ನ ಕಾಲನ್ನು ರಿಸೀವ್ ಮಾಡ್ತೀನಿ ಅಂತ ಬಿಗ್ ಬಾಸ್ ಮನೇಲಿ ಇದ್ದಂತಹ ಸಂದರ್ಭದಲ್ಲಿ ರಘು ಅವರು ಹೇಳಿದರು. ಅಲ್ಲದೆ ನೀನನ್ನು ಬೇರೆಯವರು ಅವ್ರ ಮನೆಗೆ ಹೋದಾಗ ಅವ್ರು ಸಿಗ್ತಾರಾ ಅಥವಾ ನಿಮಗೆ ಸಿಗೋದಿಲ್ವಾ ಅದು ಸೆಕೆಂಡ್ರಿ, ಅದು ನಾನು ಹೇಳೋದಿಲ್ಲ. ಹಾಗೆ ಗಿಲ್ಲಿ ಸಿಗ್ತಾನೆ ಅನ್ನೋ ಗ್ಯಾರಂಟಿ ಕೂಡ ನಾನು ನಿಮಗೆ ಕೊಡೋದಿಲ್ಲ. ಆದರೆ ನಾನು ನಿನಗೆ ಯಾವತ್ತೂ ಬೇಕಾದರೂ ಸಿಗ್ತೀನಿ, ಮಾತಾಡ್ತೀನಿ, ಫೋನಲ್ಲಿ ಸಿಗ್ತೀನಿ, ಇಲ್ಲ ಭೇಟಿ ಆಗಬೇಕಾದಂತಹ ಸಂದರ್ಭ ಬಂದಾಗ ಭೇಟಿ ಆಗ್ತೀನಿ ಅಂತ. ಹಾಗೆ ರಕ್ಷಿತಾ ಕೂಡ ಹೇಳ್ತಾರೆ, ಇಲ್ಲಿಂದ ಹೋದ ಬಳಿಕ ನನಗೆ ಗೈಡ್ ಮಾಡಬೇಕಾಗತ್ತೆ, ನೀವು ನನಗೆ ಒಂದಷ್ಟು ಸಜೆಷನ್ಸ್ಗಳನ್ನು ಕೊಡಬೇಕಾಗತ್ತೆ, ನಾನು ನಿಮಗೆ ಕಾಲ್ ಮಾಡ್ತೀನಿ ಅಂತ. ಅಲ್ಲದೆ ಅಲ್ಲಿ ಒಂದು ಗಿಫ್ಟ್ಗಳನ್ನು ಕೊಡುವಂಥ ಆ ಒಂದು ಎಪಿಸೋಡ್ ಏನಿರುತ್ತೆ ಕಿಚ್ಚ ಸುದೀಪ್ ಅವರ ಸಮ್ಮುಖದಲ್ಲಿ ನಡೆದಾಗ ಅವರು ತಮ್ಮ ಉತ್ತಮ ಪದಕವನ್ನೇ ರಘು ಅವರಿಗೆ ಕೊಡ್ತಾರೆ. ಆವಾಗ ತುಂಬ ಖುಷಿಯಿಂದ ಒಂದು ಮಾತನ್ನು ಹೇಳ್ತಾರೆ, ನಾನು ಗರ್ವದಿಂದ ಹೇಳ್ತೀನಿ ನನ್ನ ಅಣ್ಣ ರಘು ಅಣ್ಣ ಅಂತ, ನನಗೆ ಏನೇ ಸಮಸ್ಯೆ ಆದರೂ ಕೂಡ ಇನ್ಮೇಲೆ ರಘು ಅಣ್ಣ ಇರ್ತಾರೆ ಅಂತ. ತುಂಬ ಭಾವನಾತ್ಮಕವಾಗಿತ್ತು. ಸಾಕಷ್ಟು ವೀಕ್ಷಕರು ಆ ದಿನ ಕಣ್ಣೀರು ಸುರಿಸಿದ್ರು. ಆದರೆ ಎಲ್ಲರೂ ಕೂಡ ಒಂದಷ್ಟು ಜನ ಹೇಳಿದರು ಇದೆಲ್ಲ ಡ್ರಾಮಾ, ಫಿನಾಲೆ ಹತ್ತಿರ ಬರ್ತಾ ಇದೆ, ಗಿಮಿಕ್ ಅನ್ನೋ ಮಾತನ್ನು ಹೇಳಿದ್ರು. ಆದರೆ ಆ ಬಾಂಧವ್ಯ ಹಾಗೇ ಕಂಟಿನ್ಯೂ ಆಗಿದೆ ಅನ್ನೋದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಗೊತ್ತಾಗಿತ್ತು. ಇದೀಗ ಸಂದರ್ಶನದಲ್ಲಿ ರಘು ಇದೇ ವಿಚಾರವಾಗಿ ಮಾತನಾಡಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಕೂಡ ನಮ್ಮ ಆ ಒಂದು ಬಾಂಧವ್ಯ ಹಾಗೇ ಕಂಟಿನ್ಯೂ ಆಗಿದೆ. ಮೊನ್ನೆ ನಮ್ಮ ಮನೆಗೆ ರಕ್ಷಿತಾ ಬಂದಿದ್ಲು, ಜೊತೆಗೆ ಆಕೆ ಇಲ್ಲಿಂದ ಹೋದ ಬಳಿಕ ಕೂಡ ಪ್ರತಿದಿನ ನನಗೆ 5-6 ಬಾರಿ ಕಾಲ್ ಮಾಡ್ತಾಳೆ, ಏನೇ ಕೇಳಬೇಕಾದ್ರೂ ನನ್ನ ಜೊತೆ ಕೇಳ್ತಾಳೆ, ಸಜೆಷನ್ಸ್ ಕೇಳ್ತಾಳೆ, ಅವಳಿಗೆ ನಾನು ಗೈಡ್ ಮಾಡ್ತೀನಿ. ಅವಳು ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ಲೋ ಅದೇ ರೀತಿ ಹೊರಗಡೆ ಕೂಡ ಇದ್ದಾಳೆ. ನಾನು ನೋಡಿದ ಸ್ಪರ್ಧೆಗಳಲ್ಲಿ ಸ್ವಲ್ಪವೂ ಕೂಡ ಚೇಂಜ್ ಆಗದಂಥ ಸ್ಪರ್ಧೆ ಅಂದರೆ ಅದು ರಕ್ಷಿತಾ ಶೆಟ್ಟಿ. ಆಕೆಯಲ್ಲಿ ನಾನು ಯಾವುದೇ ರೀತಿಯಾದಂಥ ಬದಲಾವಣೆ ಕಾಣೇ ಇಲ್ಲ. ಹೊರಗಡೆ ಹೇಗಿದ್ದಾಳೋ ಒಳಗಡೆ ಅದೇ ರೀತಿ ಇದ್ಲು, ಒಳಗಡೆ ಯಾವ ರೀತಿ ಇದ್ಲೋ ಅದೇ ರೀತಿ ಹೊರಗಡೆ ಕೂಡ ಇದ್ದಾಳೆ. ಯಾವುದೇ ರೀತಿಯಲ್ಲೂ ಡ್ರಾಮಾ ಫೇಕ್ ಆಗಿ ಅವಳು ಬಿಗ್ ಬಾಸ್ ಮನೆಯಲ್ಲಿ ಇರಲಿಲ್ಲ. ಹಾಗೆ ಹೊರಗಡೆ ಬಂದ ಬಳಿಕ ಕೂಡ ಅದೇ ರೀತಿ ಇದ್ದಾಳೆ. ನಾನು ನೋಡಿದಂತಹ ಸ್ಪರ್ಧೆಗಳಲ್ಲಿ ಯಾವುದೇ ರೀತಿಯಾದಂಥ ಡ್ರಾಮಾ ಮಾಡದೆ ಫೇಕ್ ಇಲ್ಲದೆ ಇರುವಂಥ ವ್ಯಕ್ತಿ ಅಂದರೆ ಅದು ರಕ್ಷಿತಾ ಶೆಟ್ಟಿ. ಆಕೆ ನನಗೆ ತುಂಬಾ ಇಷ್ಟ, ಆಕೆ ನನ್ನ ಸಿಸ್ಟರ್. ಈ ಒಂದು ಬಾಂಧವ್ಯ ಇದೇ ರೀತಿ ಇರುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಹಾಗೆ ವೀಕ್ಷಕರಿಗೆ ಒಂದು ಹೊಸ ಸರ್ಪ್ರೈಸನ್ನು ಕೊಡೋದಕ್ಕೆ ನಾವಿಬ್ಬರೂ ಕೂಡ ಸಿದ್ಧತೆಯಲ್ಲಿ ಇದ್ದೀವಿ ಅನ್ನೋ ಮಾತನ್ನು ಕೂಡ ರಘು ಅವರು ಹೇಳ್ತಾರೆ.
ರಕ್ಷಿತಾ ಹಾಗೂ ರಘು ಅವರ ಈ ಒಂದು ಬಾಂಧವ್ಯ ಹೀಗೆ ಕಂಟಿನ್ಯೂ ಆಗಬೇಕು ಅಂತ ವೀಕ್ಷಕರು ಕೂಡ ಬಯಸಿದ್ರು. ರಕ್ಷಿತಾ ಜೊತೆ ರಘುವಣ್ಣ ಇದ್ರೆ ಚಂದ, ಹಾಗೆ ರಘುವಣ್ಣ ಜೊತೆ ರಕ್ಷಿತಾ ಇದ್ರೆ ಚೆನ್ನಾಗಿರುತ್ತೆ ಅಂತ. ಆದರೆ ಇದೀಗ ರಘು ಅವರೇ ಹೇಳಿದ್ದಾರೆ, ನಮ್ಮ ಬಾಂಧವ್ಯ ಇದೇ ರೀತಿ ಮುಂದುವರೆದಿದೆ, ಹೀಗೆ ಇರುತ್ತೆ ಅನ್ನೋ ಮಾತನ್ನ ಹೇಳಿರೋದು ವೀಕ್ಷಕರಿಗೂ ಕೂಡ ಖುಷಿ ಕೊಟ್ಟಿದೆ. ರಘು ಹಾಗೂ ರಕ್ಷಿತಾ ಅವರ ಈ ಒಂದು ಬಾಂಡಿಂಗ್ ಬಗ್ಗೆ ನಿಮಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.